ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಾಕ್ ಆಫ್ ಟುಡೇ. ಇವತ್ತಿನ ಟಾಕ್ ಆಫ್ ಟುಡೇನ ವಿಷಯ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ಬಗ್ಗೆ. ರಶ್ಮಿಕಾ ಮತ್ತು ವಿಜಯ್ ಮದುವೆಗೆ ಪ್ರಧಾನಿ ಮೋದಿ ಅವರು ಶುಭಾಶಯನ ತಿಳಿಸಿದ್ದಾರೆ. ಇದು ದೈವಿಕವಾಗಿ ಬರೆಯಲ್ಪಟ್ಟ ಅಧ್ಯಾಯ ಅಂತ ಹೇಳಿದ್ದಾರೆ. ಟಾಲಿವುಡ್ನ ಸ್ಟಾರ್ ಜೋಡಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆಯ ಸಂಭ್ರಮ ಈಗ ಕೇವಲ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇಡೀ ದೇಶವೇ ಕುತೂಹಲದಿಂದ ಕಾಯುತ್ತಿರುವ ಈ ವಿವಾಹ ಮಹೋತ್ಸವಕ್ಕೆ ಈಗ ಸಾಕ್ಷಾತ್ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಶುಭ ಹಾರೈಸಿದ್ದಾರೆ. ಫೆಬ್ರವರಿ 26ರಂದು ನಡೆಯಲಿರುವ ಈ ಅದ್ದೂರಿ ಮದುವೆಗೆ ಪ್ರಧಾನಿ ಮೋದಿ ಅವರು ಪತ್ರದ ಮೂಲಕ ತಮ್ಮ ವಿಶೇಷ ಸಂದೇಶನ ಕಳಿಸಿದ್ದಾರೆ. ವಿಜಯ್ ದೇವರಕೊಂಡ ಅವರ ಪೋಷಕರಿಗೆ ಬರೆದ ಪತ್ರದಲ್ಲಿ ಪ್ರಧಾನಿ ಮೋದಿ ಅವರು ಹೀಗೆ ಬರೆದಿದ್ದಾರೆ. ಫೆಬ್ರವರಿ 26, 2026ರಂದು ನಡೆಯಲಿರುವ ವಿಜಯ್ ಮತ್ತು ರಶ್ಮಿಕಾ ಅವರ ವಿವಾಹಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಸಂತೋಷ ಆಗಿದೆ. ಈ ಅತ್ಯಂತ ಹರ್ಷದಾಯಕ ಮತ್ತು ಮಂಗಳಕರ ಸಂದರ್ಭದಲ್ಲಿ ದೇವರಕೊಂಡ ಮತ್ತು ಮಂದಣ್ಣ ಕುಟುಂಬಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಕೇವಲ ಔಪಚಾರಿಕವಾಗಿ ಅಭಿನಂದಿಸುವುದಷ್ಟೇ ಅಲ್ಲದೆ ಈ ಜೋಡಿಯ ಜೀವನದ ಬಗ್ಗೆ ಮೋದಿ ಅವರು ಆಡಿರುವ ಮಾತುಗಳು ಈಗ ಅಭಿಮಾನಿಗಳ ಮನ ಗೆದ್ದಿವೆ. ಸಿನಿಮೀಯ ಶೈಲಿಯಲ್ಲಿಯೇ ವಿವರಿಸಿರುವ ಪ್ರಧಾನಿ, ವಿಜಯ್ ಅಥವಾ ರಶ್ಮಿಕಾ ಇಬ್ಬರಿಗೂ ಸಿನಿಮಾದ ಸ್ಕ್ರಿಪ್ಟ್ಗಳು ಹೊಸದೇನಲ್ಲ. ಆದರೆ ಪ್ರೀತಿ ಮತ್ತು ಅನುರಾಗದಿಂದ ಕೂಡಿದ ಈ ದೈವಿಕವಾಗಿ ಬರೆಯಲ್ಪಟ್ಟ ಅಧ್ಯಾಯ ಅಂದರೆ ಡಿವೈನ್ಲಿ ಸ್ಕ್ರಿಪ್ಟೆಡ್ ಚಾಪ್ಟರ್ ಅವರಿಬ್ಬರಿಗೂ ಬೆಳ್ಳಿ ತೆರೆಯ ಮೇಲೆ ಸೃಷ್ಟಿಸಿದ ಮ್ಯಾಜಿಕ್ಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿರಲಿದೆ ಅಂತ ಬಣ್ಣಿಸಿದ್ದಾರೆ. ದಾಂಪತ್ಯ ಜೀವನಕ್ಕೆ ಅಮೂಲ್ಯ ಸಲಹೆನ ಕೊಟ್ಟಿದ್ದಾರೆ. ಮದುವೆ ಎಂಬ ಪವಿತ್ರ ಬಂಧದ ಬಗ್ಗೆ ಬರೆಯುತ್ತಾ ಸಪ್ತಪದಿ ತುಳಿಯುವ ಮೂಲಕ ಜೀವನ ಪರ್ಯಂತ ಸ್ನೇಹಿತರಾಗಲಿರುವ ಈ ಜೋಡಿಯ ಕನಸುಗಳು ನನಸಾಗಲಿ. ಇಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರ ಬಲದಿಂದ ಮತ್ತೊಬ್ಬರು ಕಲಿಯುತ್ತಾ ಜೀವನದ ಏರಿಳಿತಗಳಲ್ಲಿ ಸೃಜನಾತ್ಮಕ ಪಾಲುದಾರರಾಗಿ ಸಾಗಲಿ ಎಂದು ಮೋದಿಯವರು ಹರಸಿದ್ದಾರೆ. ಪ್ರಧಾನಿಯವರ ಈ ಭಾವನಾತ್ಮಕ ಪತ್ರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ರಾಜಸ್ಥಾನದ ಉದಯಪುರದ ಐಷಾರಾಮಿ ITC ಮೊಮೆಂಟೋಸ್ ಹೋಟೆಲ್ನಲ್ಲಿ ಮದುವೆಯ ಶಾಸ್ತ್ರಗಳು ಭರದಿಂದ ಸಾಗಿವೆ. ಈಗಾಗಲೇ ಸಂಗೀತ ಸಮಾರಂಭ ಮುಗಿದಿದ್ದು ಇಂದು ಮಧ್ಯಾಹ್ನ ಅರಿಶಿನ ಶಾಸ್ತ್ರ ನೆರವೇರಲಿದೆ. ಸಂಜೆ ಹೊತ್ತಿಗೆ ಮೆಹಂದಿ ಕಾರ್ಯಕ್ರಮ ನಡೆಯಲಿದ್ದು ಮದುವೆಯ ಕಳೆ ಮನೆ ಮಾಡಿದೆ. ಕೇವಲ ಆಪ್ತ ಬಂಧುಗಳು ಮತ್ತು ಮಿತ್ರರಿಗಷ್ಟೇ ಈ ಮದುವೆಯಲ್ಲಿ ಅವಕಾಶನ ಕಲ್ಪಿಸಲಾಗಿದೆ. ರಶ್ಮಿಕಾ ಮತ್ತು ವಿಜಯ್ ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ತಾವು ಒಂದಾಗುತ್ತಿರುವ ಸುದ್ದಿಯನ್ನು ಹಂಚಿಕೊಂಡಿದ್ರು. ಅಭಿಮಾನಿಗಳು ಇವರಿಬ್ಬರ ಹೆಸರನ್ನು ಸೇರಿಸಿ ವಿರೋಶ್ ಎಂದು ಕರೀತಾ ಇದ್ರು. ಅದೇ ಹೆಸರಿನಲ್ಲಿ ತಮ್ಮ ಮದುವೆಯನ್ನು ದಿ ವೆಡ್ಡಿಂಗ್ ಆಫ್ ವಿರೋಶ್ ಅಂತ ಕರೆಯಲು ಈ ಜೋಡಿ ನಿರ್ಧರಿಸಿದೆ. ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ನಡೆಯಲಿರುವ ಇವರ ಅದ್ದೂರಿ ರಿಸೆಪ್ಷನ್ಗೆ ಚಿತ್ರರಂಗದ ಘಟಾನುಘಟಿಗಳು ಸಾಕ್ಷಿಯಾಗಲಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾದ ಕಥೆಯಂತೆ ಶುರುವಾದ ಇವರ ಪ್ರೇಮಾಯಣ ಈಗ ಪ್ರಧಾನಮಂತ್ರಿಗಳ ಶುಭ ಹಾರೈಕೆಯೊಂದಿಗೆ ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತಿದೆ.